ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ಅವರು ಡೆಸ್ಕ್ ಲೈನ್ ನಲ್ಲಿ ಇದ್ದಾರೆ. ದರ್ಶನ್, ಏನು ಡಾಕ್ಟರ್ ಶಿವಲಿಂಗಯ್ಯನ ಮೇಲೆ ಒಂದು ಆರೋಪ ಅಲ್ಲ, ಈ ಹಿಂದೆ ಕೂಡ ಆರೋಪ ಇತ್ತು, ಈಗ ಕೂಡ ಆರೋಪ ಇದೆ. ಅವರು ಸೈಟ್ ಅನ್ನು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ, ಆದ್ರೂ ಕೂಡ ಕ್ರಮ ಇಲ್ಲ. ಯಾಕೆ? ಬಿಬಿಎಂಪಿ ಇಂದನೂ ಕೂಡ ನೋಟಿಸ್, ಅಂದ್ರೆ ಜಿಬಿಎ ಇಂದ ನೋಟಿಸ್ ಕೊಡಲಾಗಿದೆ, ಅದಕ್ಕೂ ಅವರು ಕ್ಯಾರೆ ಅಂತಿಲ್ಲ. ಮೂಡಾದಿಂದಲೂ ಅಕ್ರಮ ಸೈಟ್ ಪಡೆದುಕೊಂಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ದರ್ಶನ್? ಖಂಡಿತವಾಗಿ ಡಾಕ್ಟರ್ ಶಿವಲಿಂಗಯ್ಯ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ನೆಫ್ರೋಯೂರಾಲಜಿಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಲಿಂಗಯ್ಯ ವಿರುದ್ಧ ಈ ಹಿಂದೆನೆ ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿತ್ತು. ಅಂದ್ರೆ ಕೇವಲ ಬೇರೆಯವರ ಆರೋಪ ಅಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಆಶಾ ಪರ್ವೀನ್ ಅವರು ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆ ಒಂದು ಆರೋಪದ ವರದಿಯನ್ನು ಸರ್ಕಾರ ಕೂಡ ಕೊಟ್ಟಿದ್ದು, ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಕೂಡ ಕೊಡಲಾಗಿತ್ತು. ಆದ್ರೆ ಈ ಒಂದು ಆರೋಪಗಳ ಜೊತೆಯಲ್ಲಿ ಈಗ ಮತ್ತಷ್ಟು ಆರೋಪಗಳು ಡಾಕ್ಟರ್ ಶಿವಲಿಂಗಯ್ಯ ಅವರ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕ. ಅದರಲ್ಲಿ ಒಂದು ಮನೆ ಕಟ್ಟಿರ್ತಕ್ಕಂಥ ವಿಚಾರ ಅಂದ್ರೆ HSR ಲೇಔಟ್ ಅಲ್ಲಿ ಅವರು ಕಟ್ಟಿರ್ತಕ್ಕಂಥ ಮನೆ ಇದೆ, ಆ ಮನೆಯ ಮೇಲೆ ಕೂಡ ಈಗ ಆರೋಪ ಹೊಂದಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಮನೆಯನ್ನ ಕಟ್ಟಂತ ಸಂದರ್ಭದಲ್ಲಿ ಒಂದು GBA ಅದೇ ಹಿಂದೆ BBMP ಏನಿತ್ತು, ಆ BBMP ಇದ್ದಂತ ಸಂದರ್ಭದಲ್ಲಿ ಒಂದು ನಕ್ಷೆಯನ್ನ ತೆಗೆದುಕೊಳ್ಬೇಕು. ಅಂದ್ರೆ ಒಂದು ಯಾವುದೇ ಒಂದು ಮನೆ ಕಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ದೊಡ್ಡ ಬಂಗ್ಲೆ ಕಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಕ್ಷೆನ BBMP ಇಂದ ಅನುಮೋದನೆ ಪಡ್ಕೊಂಡು ಒಂದು ಮನೆಯನ್ನ ಕಟ್ಟಬೇಕಾಗುತ್ತೆ. ಇವರು ಯಾವುದೇ ರೀತಿಯಾದಂತ ಅನುಮತಿ ಇರ್ಬೋದು, ಮತ್ತೆ ನಕ್ಷೆಯನ್ನ ಕೊಟ್ಟಿರತಕ್ಕಂತ ಇರ್ಬೋದು, ಯಾವುದೇ ರೀತಿ ಅನುಮೋದನೆ ಕೊಟ್ಟಿರೋದಿಲ್ಲ, ಮತ್ತೆ ಅನುಮತಿಯನ್ನು ಸಹ ಪಡ್ಕೊಂಡಿರೋದಿಲ್ಲ. ಹೀಗೆ ಇಲ್ಲಿಗಲ್ ಆಗಿ ಒಂದು ಬಿಲ್ಡಿಂಗ್ ಅನ್ನ ಹೊಂದಿರ್ತಾರೆ. ಮತ್ತೆ ಆ ಒಂದು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಆಶಾ ಪರ್ವೀನ್ ಅವರು ಹಿಂದೆ ಕೊಟ್ಟಂತ ದೂರಿನಲ್ಲಿ ಒಂದು ಸಾಕಷ್ಟು ಅಂಶಗಳಲ್ಲಿ ಇದು ಒಂದು ಮೆನ್ಷನ್ ಮಾಡಿದ್ರೆ, ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ಮಾಣ ಬೇಕಾದಂತ ಒಂದು ಕಾಮಗಾರಿ ಬೇಕಾದಂತ ಒಂದಷ್ಟು ಕಚ್ಚಾ ವಸ್ತುಗಳೇನ ಜಲ್ಲಿ, ಇಟ್ಟಿಗೆ, ಸಿಮೆಂಟ್ ಅಂತಕ್ಕಂಥ ಒಂದಷ್ಟು ಕಚ್ಚಾ ವಸ್ತುಗಳೇನಿದೆ, ಈ ಒಂದು ವಸ್ತುಗಳಿಂದಲೇ ಅಲ್ಲಿ HSR ಲೇಔಟ್ ನಲ್ಲಿ ಇರ್ತಕ್ಕಂಥ ಮನೆಯನ್ನ ನಿರ್ಮಾಣ ಮಾಡಿದ್ರು ಅಂತೇಳಿ ಆಶಾ ಪರ್ವೀನ್ ಅವರು ಮೆನ್ಷನ್ ಮಾಡಿದ್ರು. ಜೊತೆಲಿ ಈ ಒಂದು ಮನೆ ಕೂಡ ಅದೇ ರೀತಿಯಾಗಿ ನಿರ್ಮಾಣ ಆಗಿದೆ ಅಂತಲೇ ಸಹ ಒಂದು ದೂರ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈ ಹಿಂದೆನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಅಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಕಿರುಕುಳ ಇರ್ಬೋದು, ಮತ್ತು ಒಂದಷ್ಟು ವಸ್ತುಗಳ ಖರೀದಿ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿತ್ತು. ಜೊತೆಗೆ ಯಾರೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ರು, ಅವ್ರಿಗೊಂದು ನಿಯಮ ಇದೆ, ಎಲ್ಲೇ ಆದ್ರೂ ಕೂಡ ಕೇವಲ ಒಂದು ಸೈಟ್ ಅನ್ನ, ಅಂದ್ರೆ ಸರ್ಕಾರಿ ಒಂದು ಸಂಸ್ಥೆಯನ್ನು ಒಂದು ಸೈಟ್ ಅನ್ನು ಮಾತ್ರ ಪಡ್ಕೋಬೇಕಂತಕ್ಕಂಥ ಒಂದು ನಿಯಮಾವಳಿ ಇದೆ. ಆದ್ರೆ ಡಾಕ್ಟರ್ ಶಿವಲಿಂಗಯ್ಯ ಅವರು ಯಾವ ತರ ಅಂತಂದ್ರೆ, ಅವ್ರು ಇರ್ತಕ್ಕಂಥ ಒಂದಷ್ಟು ಸುಳ್ಳುಗಳು ಇರ್ಬೋದು, ಮತ್ತೆ ಅವ್ರು ಇರ್ತಕ್ಕಂಥ ಒಂದಷ್ಟು ಬೆನ್ನೆಲು ಬಂದ್ರೆ ರಾಜಕೀಯವಾಗಿ ಅವರನ್ನ ಒಂದಷ್ಟು ಜನ ಬಳಸ್ಕೊಂಡು ಆ ಒಂದು ಸೈಟ್ ಅಲ್ಲ, ಇವರು ಎರಡೆರಡು ಕಡೆ ಸೈಟ್ ಅನ್ನು ತೆಗೆದುಕೊಂಡಿದ್ರು. ಒಂದು ಬಿಡಿಯಿಂದನೇ ಬೆಂಗಳೂರಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ, ಜೊತೆಗೆ ಮೈಸೂರಿನಲ್ಲಿ ಹೋಗಿ ಒಂದು ಸೈಟ್ ಅನ್ನ ಪಡ್ಕೊಂಡಿದ್ರು. ಅಂದ್ರೆ ಹಿಂದೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡಿದ್ರು. ಆದ್ರೆ ಶಿವಲಿಂಗಯ್ಯ ಅವರಿಗೆ ಯಾವ ರೀತಿ ಇದೆ ಅಂದ್ರೆ, ಯಾರು ಕೂಡ ತಮ್ಮನ್ನ ಟಚ್ ಮಾಡೋದಿಲ್ಲ ಅನ್ನೋ ರೀತಿ ಇದೆ. ಅಂದ್ರೆ ಮೈಸೂರಿನ ಮೂಡದಲ್ಲಿ ಹೋಗಿ ಮತ್ತೊಂದು ಸೈಟ್ ಅನ್ನ ಪಡ್ಕೊಂಡಿದ್ರು. ಅಂದ್ರೆ ಈ ಒಂದು ಸೈಟ್ ಅನ್ನ ಪಡ್ಕೊಂಡ ಸಂದರ್ಭದಲ್ಲಿ ಆ ಹಿಂದೆ BDAದಲ್ಲಿ ನಾನು ಯಾವುದೇ ರೀತಿಯ ಸೈಟ್ ಅನ್ನ ಪಡ್ಕೊಂಡಿಲ್ಲ ಅಂತಕ್ಕಂಥ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಮೂಡದಲ್ಲಿ ಒಂದು ಹೊಸ ಸೈಟ್ ಅನ್ನ ಪಡೆದಿರ್ತಕ್ಕಂಥದ್ದು. ಈ ರೀತಿಯಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಗಳು ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ HSR ಲೇಔಟ್ ನಲ್ಲಿ ಇರ್ತಕ್ಕಂಥ ಮನೆ ಏನಿದೆ, ಮನೆಗೆ ಒಂದು BBMP ಒಂದು GBA ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಇಲ್ಲಿಗಲ್ ಕಟ್ಟಿರ್ತಕ್ಕಂಥದ್ರಿಂದ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಾರೆ. ಆ ನೋಟಿಸ್ ಕೂಡ ಕ್ಯಾರಿ ಅನ್ನೋದಿಲ್ಲ. ಅದ್ರ ಜೊತೆಲಿ ಇಲ್ಲಿ ಇರ್ತಕ್ಕಂಥ ರಾಜಕೀಯವಾಗಿ ಒಂದಷ್ಟು ಜನ ಏನಿದ್ರೆ ಇವ್ರನ್ನೆಲ್ಲ ಸಂಪೂರ್ಣವಾಗಿ ಬಳಸ್ಕೊಂತಾರೆ. ಮತ್ತೆ ಇನ್ನೊಂದು, ನಮ್ಗೆ DCM ಅವ್ರು ಗೊತ್ತು, DK ಶಿವಕುಮಾರ್ ಅವ್ರು ಗೊತ್ತು ಅಂತಕ್ಕಂಥ ಸಾಕಷ್ಟು ಮಾತುಗಳನ್ನ ಹೇಳ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಯಾವುದೇ ಒಂದು ಅಕ್ರಮಗಳು ಇರ್ಬೋದು, ಆ ರೀತಿಯಾಗಿ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಅನ್ನ ಮಾಡೋದಿಲ್ಲ. ಆದ್ರೆ ಇವ್ರು ಅವ್ರ ಹೆಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಹಣ ಮಾಡ್ಕೊಂತಾ ಇರ್ಬೋದು, ಮತ್ತೆ ಸೈಟ್ ಅನ್ನ ಪಡ್ಕೊಂತಾ ಇರ್ಬೋದು, ಈ ರೀತಿಯ ಒಂದು ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಇವ್ರ ವಿರುದ್ಧ ಕ್ರಮ ಅಂತ ಬಂದಾಗ ಯಾವುದೇ ರೀತಿಯಿಂದ ಕ್ರಮನೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಇವರು ಯಾರಾದ್ರೂ ಏನಾದ್ರು ಕೇಳೋದಕ್ಕೆ ಹೋದ್ರೆ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಅನ್ನು ರೈಸ್ ಮಾಡೋ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಹೇಳ್ಕೊಂಡು ಇವರು ಜಾರ್ಕೊಳ್ತಾ ಇರುವಂತದ್ದು. ಮತ್ತೆ ಆ ಕಂಪ್ಲೇಂಟ್ ಮಾಡೋ ಸಂದರ್ಭದಲ್ಲಿ ಅವರು ಯಾರೇ ಇರ್ತಾರೆ ಕಂಪ್ಲೇಂಟ್ ದೂರದವರು, ಅವ್ರಿಗೆ ಒಂದು ಬೆದರಿಕೆ ಆಗ್ತಕ್ಕಂಥ ಕೆಲಸ ಡಾಕ್ಟರ್ ಶಿವಲಿಂಗಯ್ಯ ಅವರು ಮಾಡ್ಕೊಂಡ್ ಬರ್ದಿರ್ತಕ್ಕಂಥದ್ದು. ಸುರಭಿ, ಧನ್ಯವಾದಗಳು ದರ್ಶನ್ ಮಾಹಿತಿಗಾಗಿ. ಎಸ್, ಡಾಕ್ಟರ್ ಶಿವಲಿಂಗಯ್ಯನ ಮೇಲೆ ಬಹಳಷ್ಟು ಆರೋಪ ಇದೆ. ಈ ಹಿಂದೆ ಅಲ್ಲ, ಇವಾಗ ಅಲ್ಲ, ಈ ಹಿಂದೆ ಕೂಡ ಸಿಕ್ಕಾಪಟ್ಟೆ ಆರೋಪ ಇತ್ತು. ಆದ್ರೂ ಕೂಡ ಕ್ರಮ ಯಾಕಿಲ್ಲ ಅನ್ನೋದು ಪ್ರಶ್ನೆ ನಮ್ದು ಅಷ್ಟೇ. ಯಾಕಂದ್ರೆ ಅಕ್ರಮವಾಗಿ ಎರಡೆರಡು ಕಡೆ ಸೈಟ್ ಪಡೆದುಕೊಂಡಿದ್ದಾರೆ, ಅದಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಯಾವಾಗ ಕ್ರಮ ಕೈಗೊಳ್ತೀರಾ? ವೈದ್ಯಕೀಯ ಸಚಿವರು ಈ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ತೀರಾ ಅನ್ನೋದೇ ನಮ್ಮ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.